ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅದೇದು ಸರ್ಕಾರಿ ಭೂಮಿ ಹೊಡೆದಿದ್ದೀನಿ ನಾನು ಅಂತ ಈಗ ಹೇಳ್ತಾ ಇದ್ದಾರೆ. ಯಾವಾಗ ನನ್ನ ಬಗ್ಗೆ ಹೇಳ್ತೀನಿ, ಮೊದಲು ನಿಮಗೆ ಮಾಧ್ಯಮ ಕರ್ನಾಟಕ ರಾಜ್ಯದ ಜನತೆಗೂ ತಿಳಿಸ್ತೀನಿ. ಎಸ್, ಇವತ್ತು ಇನ್ನೂ 2 ಪ್ರಕರಣ ನನ್ನ ಮೇಲೆ ಇಟ್ಟಿದ್ದಾರೆ. 2 ಪ್ರಕರಣ ಇದೆ. ಒಂದು ಪ್ರಕರಣ ಸಾಯಿ ವೆಂಕಟೇಶ್ವರ 1000 ಬಾರಿ ಹೇಳಿದ್ದೇನೆ. ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಬಗ್ಗೆ ಅರ್ಜಿನೇ ಆಗದೆ ಇರತಕ್ಕಂಥ ಕಂಪ್ನಿ ಕೊಟ್ಬಿಟ್ಟಿದ್ದಾನೆ ಅಂತ ಪ್ರತಿದಿನ ಹೇಳ್ತಾರೆ. ಕುಮಾರಸ್ವಾಮಿ ಕಾನೂನು ಬಾಹಿರವಾಗಿ ಕೊಟ್ಟಿದ್ದ ಅಂತ. ಅರ್ಜಿ ಹಾಕಿರ್ತಕ್ಕಂಥ ಕಂಪ್ನಿಗೆ ನಾನು ಕೊಟ್ಟಿರೋದಲ್ಲಿ ದಾಖಲಾತಿಗಳಿದೆ. ನನ್ನ ಮೇಲೆ ಏನು ಆಪಾದನೆ ಮಾಡ್ತಾರೆ, ಅದೇನೋ ಬರ್ಕೊಂಡಿರೋದು ಅದೆಲ್ಲ ಒಂದು ಭಾಗ ಇರಲಿ, ಅದೆಲ್ಲ ಇರಲಿ, ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅದು 1 ಇಂಚು ಭೂಮಿನೂ ಸಹ ಈ ಕ್ಷಣದವರೆಗೆ ಯಾರಿಗೂ ಅಲಾಟೆ ಆಗಿಲ್ಲ. ಅದು 2020-22 ಕೋರ್ಟ್ನಲ್ಲೂ ಸಹ ರಾಜ್ಯ ಸರ್ಕಾರ 2009 ಅರ್ಜಿ ಹಾಕೊಂಡಿದ್ದಾರೆ, ನಾವು ಭೂಮಿ ಕೊಟ್ಟಿಲ್ಲ ಅಂತ ಹೇಳಿ. ರಾಜ್ಯ ಸರ್ಕಾರ 2009 ಹಾಕೊಂಡಿದ್ದಾರೆ. ನಾನೆಲ್ಲ ಡಾಕ್ಯುಮೆಂಟರಿ ಬಿಡುಗಡೆ ಮಾಡಿದ್ದೀನಿ. ಭೂಮಿ 1 ಇಂಚು ಯಾರಿಗೂ ಕೊಟ್ಟೇ ಇಲ್ಲ. ಅದು ಯಾವನೋ ಅಧಿಕಾರಿಗಳು ಮಾಡ್ಕೊಂಡ್ರೆ ತಪ್ಪಿಗೆ ಕುಮಾರಸ್ವಾಮಿ ಮೇಲೆ ಅರ್ಜಿ ಹಾಕಿದ್ದೀರಪ್ಪ ಕೋರ್ಟ್ ಮುಂದೆ, ನನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಿ. ಈ ಕೇಸ್ ಯಾವಾಗ ಬಂತು? ಹೋಗಲಿ, ಕೇಸಿನ ಮೂಲ ಏನು? ಲೋಕಾಯುಕ್ತ ಅವರು ಏನು ತನಿಖಾ ವರದಿ ಕೊಟ್ಟರು, ಸಂತೋಷ್ ಹೆಗ್ಡೆ ಅವರು. ಜಂತಕಲ್ ಮೈನಿಂಗು ಮತ್ತು ಸಾಯಿ ವೆಂಕಟೇಶ್ವರ ಮೈನಿಂಗು, ಈ 2 ವಿಷಯದಲ್ಲಿ ಅವತ್ತಿನ ಮುಖ್ಯಮಂತ್ರಿ ಆದೇಶವನ್ನು ಮಾಡಬೇಕಾದ್ರೆ ಅವರಿಂದ ಒಂದು ಮಿಸ್ಕಂಡಕ್ಟ್ ಆಗಿದೆ ಅಂತಕ್ಕಂಥ ಪದ ಬಳಸಿರೋದಲ್ಲಿ, ಇಲ್ಲ ರಾಜ್ಯ ಸರ್ಕಾರದ ಬೊಕ್ಕಸಕ್ಕಾಗಲಿ, ಇಲ್ಲ ಇನ್ಯಾವುದಾದ್ರೂ ಒಂದು ಫೇವರಿಸಮ್ ಮಾಡ್ಕೊಂಡು, ಇಲ್ಲ ದುಡ್ಡು ತಗೊಂಡು ಆದೇಶ ಆಗಿದೆ ಅಂತಕ್ಕಂಥದ್ದು ಲೋಕಾಯುಕ್ತ ವರದಿಯಲ್ಲಿ ಇಲ್ಲ. ಅದು ಭಾಳ ಸ್ಪಷ್ಟವಾಗಿದೆ. ಈ ಕೇಸು 2012ರಿಂದ ಕೋರ್ಟ್ನಲ್ಲಿದೆ. ಈ ಕೇಸ್ ಯಾತಕ್ಕೆ ಬಂತು ನನ್ನ ಮೇಲೆ? ಪಾಪ ಇವರು ಹುಟ್ಟು ಹೋರಾಟಗಾರನಂತಲ್ಲ ಸಿದ್ದರಾಮಯ್ಯವರು, ಹುಟ್ಟು ಹೋರಾಟಗಾರನ ನಾನು, ಯಾವುದಕ್ಕೂ ಎದುರಲ್ಲ. ನಾನು ಬಂದಿರೋದೇ ಹೋರಾಟದ ಮೇಲೆ ಅಂತ. ಯಾವ ಹೋರಾಟ ಮಾಡ್ಕೊಂಬಂದವ್ರೆ? ಯಾವುದೋ ಒಂದು ಸಲ ಬಳ್ಳಾರಿಗೆ ತೊಡೆ ತಟ್ಕೊಂಡು ಹೋಗಿ ಬಂದಿದ್ದು ಬಿಟ್ಟರೆ ಪಾದಯಾತ್ರೆ, ಯಾವ ಹೋರಾಟ ಮಾಡಿದ್ರು ಇವರು? ವಿರೋಧ ಪಕ್ಷದ ನಾಯಕರಾಗಿ ಯಾವುದಾದ್ರೂ ಒಂದು ಆಡಳಿತ ಪಕ್ಷದ ಅಕ್ರಮಗಳ ಬಗ್ಗೆ ದಾಖಲೆ ಸಮೇತ ಇಟ್ಟಿದ್ದುಂಟ ಅವರು? ಕುಮಾರಸ್ವಾಮಿನ ಅದೆಂದು ಹಿಟ್ ಆ್ಯಂಡ್ ರನ್ನು ಅಂತಾರೆ. ಹಿಟ್ ಆ್ಯಂಡ್ ರನ್ನು ದಾಖಲಾತಿಗಳನ್ನು ಹೆಂಗಿಟ್ಟೆ? ಇದೆಲ್ಲ ಒಂದು ಭಾಗ ಇರಲಿ, ಚರ್ಚೆ ಬೇಡ ಈಗ. ಆ ಕೇಸು ಸುಪ್ರೀಂ ಕೋರ್ಟ್ನಲ್ಲಿದೆ ಈಗಲೂ. ನೆನ್ನೆನೂ ಬಂದಿತ್ತು, ಬಹುಶಃ ನೆನ್ನೆನೂ ಮತ್ತೆ ಮುಂದಕ್ಕೆ 4 ವಾರಕ್ಕೆ ಹೋಗಿದೆ ಮುಂದಕ್ಕೆ. ಸಾಯಿ ವೆಂಕಟೇಶ್ವರ